ನಾವಿವತ್ತು ಫೈಲ್ ಪರ್ಮಿಷನ್ ಹೆಂಗ್ ಮಾಡೋದು ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಫೈಲ್ಗೆ ಹೆಂಗ್ ಪರ್ಮಿಷನ್ ಕೊಡೋದು ಅನ್ನೋದ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅದ್ರ ಬಗ್ಗೆ ಒಂದು ಉದಾಹರಣೆ ಕೊಡ್ತೀನಿ, ಯಾವ ರೀತಿ ಬರುತ್ತೆ ಅನ್ನೋದು. ಈಗ ಹೆಂಗೆ ಅಂದ್ರೆ ಪ್ರತಿ ಸರಿ ಒಂದು ಫೈಲ್ ಅಥವಾ ಒಂದು ಡೈರೆಕ್ಟರಿ ಕ್ರಿಯೇಟ್ ಮಾಡಿದಾಗ ಅಲ್ಲಿ 3 ಯೂಸರ್ಸ್ ಕ್ರಿಯೇಟ್ ಆಗುತ್ತದೆ. ಉದಾಹರಣೆಗೆ ಯೂಸರ್ಸ್, ಗ್ರೂಪ್ಸ್ ಅಂಡ್ ಅದರ್ಸ್ ಅಂತ. ಓಕೆನಾ? ಅದು ಹೆಂಗೆ ಅಂತ ನಿಮ್ಗೆ ಒಂದ್ಸರಿ ಮಾಡಿ ತೋರಿಸಿ, ನಿಮ್ಗೆ ಅದು ಗೊತ್ತಾಗುತ್ತೆ ಏನು ಅಂತ. ಜಸ್ಟ್ ಈಗ ಹೋಗಿದ್ದೀನಿ, ನಾನು ಇಲ್ಲಿ ಒಂದು ಟರ್ಮಿನಲ್ ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಟರ್ಮಿನಲ್. ಓಕೆ, ಎಸ್ ಯೂಸರ್ ಸ್ವಿಚ್ ಯೂಸರ್ ಯಾರು ಸ್ವಿಚ್ ಆಗಬೇಕು ರೂಟ್ ಸ್ವಿಚ್ ಆಗ್ತದೇನೆ, ಅದಕ್ಕೆ ಹಾಕಿದ್ದೀನಿ. ಓಕೆನಾ, ಇಲ್ಲಿ ಬಂದಿದ್ದೀನಿ. ಸೊ ಇಲ್ಲಿ ಏನ್ ಮಾಡ್ತಾ ಇದೀನಪ್ಪ ಅಂದ್ರೆ ಎಲ್ಲೆಲ್ಲ ಅಂತ ಕೊಟ್ಟಿದ್ದೀನಿ. ನೋಡಿ, ನಾವು ಏನೇ ಒಂದು ಫೈಲ್ ಅಥವಾ ಏನೇ ಡೈರೆಕ್ಟರಿ ಕ್ರಿಯೇಟ್ ಮಾಡಿದ್ರೆ 3 ಕ್ರಿಯೇಟ್ ಆಗ್ತದೆ. ಯಾವ ರೀತಿ ನೋಡಿ, ಡಿ ಅಂತ ಇದ್ರೆ ಡೈರೆಕ್ಟರಿ. ಓಕೆನಾ, ವಿತೌಟ್ ಡಿ ಅಂತ ಇಲ್ಲಿ ಹಿಂಗಿದ್ರೆ ಫೈಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಉದಾಹರಣೆಗೆ ಈಗ ನಾವು ಫೈಲ್ ಕ್ರಿಯೇಟ್ ಮಾಡಿದಾಗ 3 ಕ್ರಿಯೇಟ್ ಆಗಿದೆ. ಈ ಉದಾಹರಣೆಗೆ ಫೈಲ್ ತಗೊಳ್ಳೋಣ ನೋಡಿ, ಡ್ಯಾಶ್ ಆರ್ ಡಬ್ಲ್ಯೂ ಡ್ಯಾಶ್ 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 ಅಂತ ಇದೆ. ಅಂದ್ರೆ ಇದು 3 ಬಂದು ಇದು 3 ಬಂದು ಯೂಸರ್ಗೆ. ಓಕೆ, ಇದು 3 ಬಂದು ಗ್ರೂಪ್ಗೆ, ಮತ್ತು ಇದು 3 ಬಂದು ಅದರ್ಸ್ಗೆ ಅಂತ ಇದು ಆಗುತ್ತೆ. ಓಕೆನಾ? ಪ್ರತಿ ಸಲ ಏನೇ ಕ್ರಿಯೇಟ್ ಮಾಡಿದ್ರು ಮೊದಲನೇದಾಗಿ ಯೂಸರು. ಓಕೆ, ಅದಾದ್ಮೇಲೆ ಎರಡನೇದಾಗಿ ನಮಗ್ ಬರೋದು ಗ್ರೂಪು, ಮೂರನೇದಾಗಿ ಬರೋದು ಅದರ್ಸ್. ಇಲ್ಲಿ ನಾನು ಇಲ್ಲಿ ತೋರಿಸ್ತೀನಿ ನಿಮ್ಗೆ ಹೆಂಗೆ ಅಂತ ನೋಡಿ. ಮೊದಲನೇದು ಯಾವಾಗ ಇರ್ತದೆ? XRW ಅಂದ್ರೆ ಎಕ್ಸಿಕ್ಯೂಟ್ ರೀಡ್ ರೈಟ್. ಇದು ಕೂಡ ಎಕ್ಸಿಕ್ಯೂಟ್ ರೀಡ್ ರೈಟ್, ಎಕ್ಸಿಕ್ಯೂಟ್ ರೀಡ್ ರೈಟ್ ಅಂದ್ರೆ ಯೂಸರ್, ಗ್ರೂಪ್ಸ್ ಅಂಡ್ ಅದರ್ಸ್. ಇದು ಇದೇ ರೀತಿ ಇರುತ್ತೆ. ನೀವು ಗ್ರೂಪ್ಸ್, ಅದರ್ಸ್, ಯೂಸರ್ ತರ ಆಗಲ್ಲ. ಇದು ಇದೇ ರೀತಿಲಿ ಬರಬೇಕು. ಮೊದಲನೇದಾಗಿ ಯೂಸರ್ಸ್ ಬರುತ್ತೆ, ಅದಾದ್ಮೇಲೆ ಗ್ರೂಪ್, ಅದಾದ್ಮೇಲೆ ಅದರ್ಸ್ ಅಂತ ಬರುತ್ತೆ, ಅದಾದ್ಮೇಲೆ ಒಂದು ಫೈಲ್ ಅಂತ ಬರುತ್ತೆ. ನೀವು ಇಲ್ಲಿ ನೋಡಿರ್ಬೋದು, ಇಲ್ಲಿ ಡ್ಯಾಶ್ ಅಂತ ಇದೆ. ಡ್ಯಾಶ್ ಅಂತ ಇದೆ ಅಂತ ಅರ್ಥ ಏನಿದ್ರೆ ಆ ಆಕ್ಸಿಸ್ ಇಲ್ಲ ಅಂತ ಅರ್ಥ ಆಗುತ್ತೆ. ಅಂದ್ರೆ ಅದಕ್ಕೆ ಎಕ್ಸಿಕ್ಯೂಟಬಲ್ ಆಕ್ಸಿಸ್ ಯಾವ್ದಕ್ಕಿಲ್ಲ ಈ ಫೈಲ್ಗೆ. ಎಕ್ಸ್ ಅಂದ್ರೆ ಎಕ್ಸಿಕ್ಯೂಟ್ ಮಾಡಕ್ಕಿದ್ರೆ ಮತ್ತೆ ಅದನ್ನ ನಾವು ಎಕ್ಸ್ ಅಂತ ಕರಿತೀವಿ. ಆರ್ ಅಂತಂದ್ರೆ ರೀಡ್ ಅಂದ್ರೆ ನೋಡಬಹುದು. ಡಬ್ಲ್ಯೂ ಅಂತಂದ್ರೆ ರೀಡ್ ಅಂಡ್ ರೈಟ್ ಅಂದ್ರೆ ಎಡಿಟ್ ಮಾಡಬಹುದು. ಅಂದ್ರೆ ನಿಮ್ಗೆ ಎಡಿಟ್ ಮಾಡೋ ಅವಕಾಶ ಇದ್ರೆ ಎಡಿಟ್ ಮಾಡೋ ಅವಕಾಶ ಇರುತ್ತೆ. ನೀವು ಏನೇ ಫೈಲ್ ಕ್ರಿಯೇಟ್ ಮಾಡಿ ಬೈ ಡಿಫಾಲ್ಟ್ ನಿಮ್ಗೆ ಯೂಸರ್, ಗ್ರೂಪ್ಸ್, ಅದರ್ಸ್ ಜನರೇಟ್ ಆಗೇ ಆಗುತ್ತೆ ಬೈ ಡಿಫಾಲ್ಟ್ ಆಗಿ. ಈಗ ಒಂದು ಫೈಲ್ ಕ್ರಿಯೇಟ್ ಮಾಡೋ, ಫೈಲ್ ಟಚ್ ಫೈಲ್ 2 ಅಂತ ಕ್ರಿಯೇಟ್ ಮಾಡ್ತಾ ಇದೀನಿ. ಎಂಟರ್ ಕೊಟ್ಟೆ, ಎಲ್ ಅಂತ ಕೊಡ್ತಾ ಇದೀನಿ ನೋಡಿ. ಫೈಲ್ 2ಗೆ ನೋಡಿ ನಾನು ರೀಡ್ ಅಂಡ್ ರೈಟ್ ಆರ್ ಬರೀದಕ್ಕೆ ರೀಡ್ ಇದೆ. ಗ್ರೂಪ್ ಬೇರೆಯವ್ರನ್ನ ಗ್ರೂಪ್ ನೋಡಬಹುದು, ಅದರ್ಸ್ ಕೂಡ ನೋಡಬಹುದು. ಅದರ್ಸ್ ಯಾರು? ಈಗ ಯಾವ್ದೋ ಯೂಸರ್, ಬೇರೆ ಯೂಸರ್ನ ಅದರ್ಸ್ ಕನ್ಸಿಡರ್ ಮಾಡ್ತೀವಿ. ಓಕೆ, ಯಾವ್ದೇ ಯೂಸರ್ ಬಂದು ಇದು ಮೇನ್ ಯೂಸರು, RW ಅಂದ್ರೆ ಮೇನ್ ಯೂಸರು, ಇದು ಗ್ರೂಪ್, ಮತ್ತೆ ಇದು ಅದರ್ಸ್. ಓಕೆನಾ? ಈಗ ನಮ್ದು ಏನಪ್ಪಾ, ಅದನ್ನ ನಾವು ಯಾವ ರೀತಿ ಮಾಡಬಹುದು ಅಂತಂದ್ರೆ ಒಂದು ಸಣ್ಣ ಉದಾಹರಣೆ, ಸಿಂಟ್ಯಾಕ್ಸ್ ತೋರಿಸ್ತೀನಿ. ಸಿಂಟ್ಯಾಕ್ಸ್ ಮೇಲೆ ನೀವು ಮಾಡ್ಬೋದು. ಒಂದೊಂದಕ್ಕೂ ಒಂದೊಂದು ಅರ್ಥ ಇದೆ. ಓಕೆ, ಒಂದು ನಂಬರ್ ಕೊಡ್ತೀನಿ, ಆ ನಂಬರ್ ಯಾಕೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಉದಾಹರಣೆಗೆ ನಾನೀಗ ಈ ಒಂದು ಸಿಂಟ್ಯಾಕ್ಸ್ ಇದೆ, chmod ಅಂತ ಕೊಟ್ಟು 3 ನಂಬರ್ ಕೊಡಬೇಕು. 3 ನಂಬರ್ ಯಾಕೆ? ಆಗ್ಲೇ ಇದ್ನಲ್ಲ, ಯೂಸರ್, ಗ್ರೂಪ್ಸ್, ಅದರ್, ಸ್ಪೇಸ್, ಫೈಲ್ ನೇಮ್. ಓಕೆನಾ? ಈಗ ಅದು ಪ್ರಾಕ್ಟಿಕಲ್ ಮಾಡಿ ನೋಡೋಣ ಬನ್ನಿ. ಓಕೆ, ಈಗ ಟಚ್ ಫೈಲ್ 1 ತಗೊಳ್ಳೋಣ. ಅದ್ರಲ್ಲಿ ಏನಾಗಿದೆ? ರೀಡ್ ರೈಟ್ 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 ಇದೆ. ಆಯ್ತಾ? ಸೊ chmod ನಾನೇನ್ ಮಾಡ್ತಾ ಇದೀನಿ, 664 ಫೈಲ್ 1 ಕೊಡ್ತಾ ಇದೀನಿ. ನೀವು ಅನ್ಬೋದು 664 ಏನಪ್ಪ ಅರ್ಥ ಅಂತ ನೀವು ಕೇಳ್ಬೋದು. ಬನ್ನಿ ಆ 664 ಏನ್ ನೋಡೋಣ. ಇದ್ರಲ್ಲಿ 6 ಅಂತ ಅಂದ್ರೆ ಏನಿದೆ? ರೀಡ್ ರೈಟ್ ಇದೆ. ಅಂದ್ರೆ 6 ಅಂತ ಕೊಟ್ರೆ ನಾನು ಏನ್ ಹೇಳ್ತಾ ಇದೀನಿ, ರೀಡ್ ಮತ್ತೆ ರೈಟ್ ಆಪ್ಷನ್ 2 ಕೊಡು ಅಂತ. ಹೆಂಗೆ 6 ರೀಡ್ ಅಂಡ್ ರೈಟ್ ಹೆಂಗ್ ಕೊಟ್ರೆ ಅಂದ್ರೆ 2 ಅಂತ ಅಂದ್ರೆ ರೈಟ್, 4 ಅಂತ ಅಂದ್ರೆ ರೀಡ್. ಸೊ 2 ಸೇರಿಸಿದ್ರೆ ಏನಾಗುತ್ತೆ? 6 ಆಗುತ್ತೆ. ಅದರಿಂದ ನಾವು 6 6 4 ಅಂತ ಕೊಟ್ಟಿದ್ದೀವಿ. ಸೊ 4 ಅಂತ ಅಂದ್ರೆ ಬರೀ ಅವನು ನೋಡ್ಬೋದು, ವ್ಯೂ ಮಾಡಬಹುದು. ಅದ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರ್ಸೋಣ, ಮಾಡೋ ಬನ್ನಿ. ಎಂಟರ್. ಈಗ ಫೈಲ್ 1 ಕೊಟ್ಟು ನೋಡೋಣ. ನೋಡಿ, ರೀಡ್ ರೈಟ್ ರೈಟ್ ಇದೆ ನೋಡಿ. ಇಲ್ಲಿ ಏನಿತ್ತು? ಫೈಲ್ 1ಗೆ ಬರೀ ರೀಡ್ ಅಂತ ಇತ್ತು, ರೈಟ್ ಇರಲಿಲ್ಲ. ಈಗ ಇದನ್ನ ಒಂದು ಕೆಲಸ ಮಾಡೋಣ. ನಾವು 3 ಜನಕ್ಕೂ ರೀಡ್ ರೈಟ್
ಎಲ್ಲರಿಗೂ 3 ಜನಕ್ಕೆ ರೀಡ್ ರೈಟ್ ರೀಡ್ ರೈಟ್ ರೀಡ್ ರೈಟ್ ಕೊಡೋಣ, ಸರಿನಾ? ನೋಡಿ ಎಲ್ಲರಿಗೂ ರೀಡ್ ರೈಟ್ ರೀಡ್ ರೈಟ್ ರೀಡ್ ರೈಟ್ ಆಪ್ಷನ್ ಇದೆ. ಈಗ ಉದಾಹರಣೆಗೆ ನನಗೆ ಇದೊಂಥರ ಕಾನ್ಫಿಡೆನ್ಷಿಯಲ್ ಫೈಲ್, ಇದರಲ್ಲಿ ನನ್ನ ಗ್ರೂಪ್ ಮತ್ತೆ ನಾನು ಮಾತ್ರ ನೋಡ್ಬೇಕು, ಬೇರೆಯವ್ರು ಯಾರು ನೋಡ್ಬಾರ್ದು ಅಂತಿದ್ರೆ ಏನ್ ಮಾಡ್ಬೇಕು ಅಂತಂದ್ರೆ 0 ಕೊಟ್ಬಿಡಿ. 0 ಅಂದ್ರೆ ಅವ್ರಿಗೆ ಆಕ್ಸೆಸ್ ಇರಲ್ಲ, ಏನು ನೋಡಕ್ಕಾಗಲ್ಲ ಹೊರಗಡೆ ಅವ್ರು. ಓಕೆನಾ? ಫೈಲ್ 1 ನೋಡೋಣ, ಕೊಡೋಣ. ನೋಡಿ ಈಗ ಏನ್ ಆಕ್ಸೆಸ್ ಇಲ್ಲ, ರೀಡ್ ರೈಟ್ ಎಕ್ಸಿಕ್ಯೂಟಿವ್ ಏನಿಲ್ಲ ಅವ್ನಿಗೆ, ಅಂದ್ರೆ ಅದರ್ಸ್ಗೆ. ಅದಕ್ಕೋಸ್ಕರ ನಾವು ಏನ್ ಮಾಡಿದೀವಿ, ಜಿ ಅಂತಂದ್ರೆ ನೋ ಪರ್ಮಿಷನ್. ನೀವು ಆಮೇಲೆ ಇಲ್ಲಪ್ಪ ಇವಾಗ ರೀಡ್ ರೈಟ್ ಅಷ್ಟೇ ಅಲ್ಲ, ಇವಾಗ ನಮ್ಗೆ ಈಗ ಇದ್ ಮಾಡವ, ಇದನ್ನ ರೀಡ್ ರೈಟ್ 4 ಕೊಡವ, ರೀಡ್ ರೈಟ್ ವ್ಯೂ ಮಾಡ್ಲಿ. ಓಕೆ, ಈಗ ಇನ್ನೊಂದು ಕೆಲಸ ಮಾಡೋಣ, ಇದೆ ಅಂತ ನೋಡಿದ್ರ ಹಂಗೆ ರೀಡ್ ರೈಟ್ ರೀಡ್ ಇದೆ. ಈಗ ಒಂದ್ ಕೆಲಸ ಮಾಡೋಣ, chmod 764 ಫೈಲ್ 1. 7 ಅಂದ್ರೆ ಏನಪ್ಪಾ ಅಂದ್ರೆ ಎಲ್ಲ ಆಕ್ಸೆಸ್ ಇರುತ್ತೆ ನಮ್ಗೆ. ಈ ಅವನು ಎಕ್ಸಿಕ್ಯೂಟ್ ಕೂಡ ಮಾಡ್ಬೋದು, ಎಡಿಟ್ ಕೂಡ ಮಾಡ್ಬೋದು, ವ್ಯೂ ಕೂಡ ಮಾಡ್ಬೋದು, ಏನ್ ಕೂಡ ಬೇಕಾದ್ರೂ ಮಾಡ್ಬೋದು. ಅದನ್ನ ನಾವು ನೋಡೋಣ. ಫೈಲ್ 1 ಅಂತ ಕೊಟ್ರೆ ಏನಾಗುತ್ತೆ ನೋಡಿ, ರೀಡ್ ರೈಟ್ ಎಕ್ಸಿಕ್ಯೂಟ್ ಇದೆಯಾ, ರೀಡ್ ರೈಟ್ ಎಕ್ಸಿಕ್ಯೂಟ್ ಇದೆ. ಆದ್ರೆ ಇವಾಗ ಬರೀ ರೀಡ್ ರೈಟ್ ಇದೆ, ಕೊನೆಯನ್ಗೆ ಕೇವಲ ರೀಡ್ ಮಾತ್ರ ಇದೆ. ಇದನ್ನ ನಾವು ಬದಲಾವಣೆ ಮಾಡೋಣ. ಇದು ಬಂದ್ಬಿಟ್ಟು 6 ನೋಡಿ, ಇದು ಚೇಂಜ್ ಐತಿ. ನೋಡಿ ಒಂದು ಫೈಲ್ ಇದು ಕಪ್ ಕಲರ್ ಇದೆ, ಇದು ಗ್ರೀನ್ ಕಲರ್ ಇದೆ. ಈ ಅರ್ಥ ಏನಪ್ಪಾ ಅಂದ್ರೆ ಎಕ್ಸಿಕ್ಯೂಟಬಲ್ ಆದಾಗ ಫೈಲ್ ಗ್ರೀನ್ ಆಗುತ್ತೆ. ಗ್ರೀನ್ ಬಣ್ಣ ಬೇರೆ ಆಗುತ್ತೆ. ಅಂದ್ರೆ ನಿಮ್ಗೆ ಒಂದು ಇಂಡಿಕೇಶನ್ ಏನಪ್ಪ ಅಂದ್ರೆ ಬಣ್ಣದಲ್ಲಿ ತಿಳ್ಕೋಬಹುದು. ಯೂಶಲಿ ಡೈರೆಕ್ಟರಿಗಳಿಗೆ ಬ್ಲೂ ಇರುತ್ತೆ, ಎಕ್ಸಿಕ್ಯೂಟ್ ಇದ್ರೆ ಫೈಲ್ಸ್ ಬಗ್ಗೆ ಕಪ್ಪಲ್ಲಿ ಇರುತ್ತೆ, ಹಸಿರು ಇರುತ್ತೆ. ಅದು ಕಾಣಿಸ್ಲೇಬೇಕಂದ್ರೆ ಗ್ರಾಫಿಕ್ ಮಾಡಿದ್ರೆ ಕಾಣಿಸುತ್ತೆ. ನೀವು ವಿತೌಟ್ ಗ್ರಾಫಿಕಲ್ ಮೋಡ್ ಕಮಾಂಡ್ ಪ್ರಾಂಪ್ಟ್ ಮಾಡಿದ್ರೆ ಕಾಣಿಸಲ್ಲ. ಬನ್ನಿ ಅದು ಇನ್ನೊಂದ್ಸಲ ನೋಡೋಣ, ಏನೇನ್ ಮಾಡಿದ್ರೆ ಇವತ್ತು ತಿಳ್ಕೊಳ್ಳೋಣ. ಕನ್ಫ್ಯೂಸ್ ಆಗಿದ್ರೆ ಇದು ತುಂಬಾ ಮುಖ್ಯ ಆಗುತ್ತೆ ನಿಮ್ಗೆ. chmod ಇದು ತುಂಬಾ ಮುಖ್ಯ ಆಗುತ್ತೆ. ಇದು ಸುಲಭ ವಿಧಾನ. ಪರ್ಮಿಷನ್ ಬೇರೆ ಬೇರೆ ವಿಧಾನಗಳಿದೆ, ಅದು ಮುಂದಿನ ತರಗತಿಯಲ್ಲಿ ಹೇಳ್ಕೊಡೋಣ. ಸದ್ಯಕ್ಕೆ ಇದು ಬೇಸಿಕ್ ಆಫ್ ಲಿನಕ್ಸ್ ಆಗಿರೋದ್ರಿಂದ ನಾನು ತೀರಾ ಬೇಸಿಕ್ ಹೇಳ್ಕೊಡ್ತೀನಿ. ಯಾಕಂದ್ರೆ ನೀವು ಒಂದ್ಸಲಿ ಬೇಸಿಕ್ ಕಲ್ತಾದ್ಮೇಲೆ ನಾವು ಇಂಟರ್ಮೀಡಿಯೇಟ್ ಮತ್ತು ಅಡ್ವಾನ್ಸ್ ಲೆವೆಲ್ ಮುಂದೆ ಪರ್ಮಿಷನ್ಸ್ ಗಳನ್ನ ಕಲಿಬಹುದು. ಬನ್ನಿ ಇವತ್ತಿನ ಕಲ್ತ ಬಗ್ಗೆ ಒಂದ್ ಕಡೆ ಕಣ್ಣ ಆಡ್ಸೋಣ. ಇವತ್ತೇನ್ ಕಲ್ತಪ್ಪ ಅಂದ್ರೆ ಒಂದು ಫೈಲ್ ಪರ್ಮಿಷನ್ ಹೆಂಗ್ ಚೇಂಜ್ ಮಾಡೋದು ಅಂತ ಕಲ್ತಿದ್ದೀವಿ. ನಾನು ನಿಮ್ಗೆ ಆಗ್ಲೇ ಹೇಳ್ದಂಗೆ ಯಾವುದೇ ಒಂದು ಫೈಲ್ ಅಥವಾ ಡೈರೆಕ್ಟರಿ ಕ್ರಿಯೇಟ್ ಮಾಡಿದಾಗ 3 ಯೂಸರ್ಸ್ ಕ್ರಿಯೇಟ್ ಆಗ್ತಾರೆ. ಯಾರಪ್ಪ ಅಂದ್ರೆ ಯೂಸರ್, ಗ್ರೂಪ್ಸ್ ಅಂಡ್ ಅದರ್ಸ್. ಇದು ಯಾವುದೇ ರೀತಿಗೂ ಅದ್ಲು ಬದ್ಲು ಮಾಡಕ್ಕಲ್ಲ. ಗ್ರೂಪ್ ಮುಂಚೆ, ಅದರ್ಸ್ ಆಮೇಲೆ, ಕೊನೆಯಲ್ಲಿ ಯೂಸರ್ಸ್ ಇಲ್ಲ. ಇದು ಯೂಸರ್, ಗ್ರೂಪ್ ಅಂಡ್ ಅದರ್ಸ್ ಅಲ್ಲೇ ಬರೋದು. ಅದನ್ನ ನಾವ್ ಹೆಂಗೆ ಈ ರೀತಿ ಆಗಿರುತ್ತೆ ಅದು. ಓಕೆನಾ? ಫೈಲ್ ನೇಮ್ ಅದ್ರ ಸಿಂಟ್ಯಾಕ್ಸ್ ಏನಪ್ಪಾ ಅಂದ್ರೆ chmod ಸ್ಪೇಸ್ ಪರ್ಮಿಷನ್ ಕೊಟ್ಟು ಫೈಲ್ ನೇಮ್ ಕೊಡ್ಬೇಕು. ಬರೀ 1 ಅಂತ ಕೊಟ್ರೆ ಏನು, ಎಕ್ಸಿಕ್ಯೂಟ್ ಮಾಡ್ಬೋದು. ಅವ್ರು ನೋಡಕ್ಕೂ ಆಗಲ್ಲ, ಓದಕ್ಕೂ ಆಗಲ್ಲ, ಕೇವಲ ಎಕ್ಸಿಕ್ಯೂಟ್ ಮಾಡ್ಬೋದು. 2 ಅಂತ ಅಂದ್ರೆ ರೀಡ್ ರೈಟ್ ಮಾತ್ರ ಇರುತ್ತೆ. 3 ಅಂತಂದ್ರೆ ರೀಡ್ ಆಗುತ್ತೆ. ಬನ್ನಿ ಒಂದ್ಸಲಿ ನೋಡೋಣ. ಇದೇ 7 ಅಂತ ಕೊಟ್ಟಿದೀವಿ ಅಂತಂದ್ರೆ ರೀಡ್ ರೈಟ್ ಎಕ್ಸಿಕ್ಯೂಟ್. ರೀಡ್ ವ್ಯಾಲ್ಯೂ ಎಷ್ಟು? ರೀಡ್ 4, ರೈಟ್ 2, ಎಕ್ಸಿಕ್ಯೂಟ್ 1. 7 ಅಂತಂದ್ರೆ ಪೂರ್ತಿ ಪರ್ಮಿಷನ್ ಇರುತ್ತೆ. 0 ಅಂತಂದ್ರೆ ಏನೋ ಪರ್ಮಿಷನ್ ಇರಲ್ಲ. ಓಕೆನಾ? 5 ಕೊಟ್ರೆ ಬರೀ ಅವನು ರೀಡ್ ಮಾಡ್ಬೋದು, ಎಕ್ಸಿಕ್ಯೂಟ್ ಮಾಡ್ಬೋದು. ಅವ್ನಿಗೆ ಎಡಿಟ್ ಮಾಡಕ್ಕಲ್ಲ. ಏನಾದ್ರು ಒಂದು ಫೈಲ್ ಇದೆ, ಅದು ಎಕ್ಸಿಕ್ಯೂಟ್ ಮಾಡ್ಬೋದು. ಬೇಕಿದ್ರೆ ಅವ್ನು ಕೇವಲ ನೋಡಬಹುದು. ಆಯ್ತಾ? ಅವ್ನು ಯಾವ್ದೇ ರೀತಿಯಾದಂತೆ ಎಡಿಟ್ ಮಾಡಕ್ಕಲ್ಲ. ಎಡಿಟ್ ಅವ್ನು ಓನರೇ ಬಂದು ಮಾಡಬೇಕು. ಇವನು ಎಕ್ಸಿಕ್ಯೂಟ್ ಮತ್ತೆ ಎಡಿಟ್ ಕೂಡ ಮಾಡಬಹುದು. 3 ಅಂತ ಕೊಟ್ಟಿದ್ರೆ ಎಕ್ಸಿಕ್ಯೂಟ್ ಮತ್ತೆ ಎಡಿಟ್ ಕೂಡ ಮಾಡಬಹುದು. ಓಕೆನಾ? ಇದು ಸಿಂಟ್ಯಾಕ್ಸ್ ಆಗಿರುತ್ತೆ ಸ್ನೇಹಿತರೆ. ಇದನ್ನ ನೀವು ತುಂಬಾ ಗಮನ ಇಟ್ಟು ಕಲೀರಿ. ನಾನು ಈಗಲೇ ಹೇಳ್ತೀನಿ, ಪರ್ಮಿಷನ್ ಬೇರೆ ವಿಧಾನಗಳು ಇದೆ, ಅದನ್ನ ಮುಂದಿನ ತರಗತಿ ನಾನು ಹೇಳ್ಕೊಡ್ತೀನಿ. ಸದ್ಯಕ್ಕೆ ಬೇಸಿಕ್ ಆಗೋದ್ರಿಂದ ನಾನು ಇದು ಬೇಸಿಕ್ ಮಾತ್ರ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಧನ್ಯವಾದಗಳು.